ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬ್? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಶರೀರದಲ್ಲಿ ಅತಿ ಹೆಚ್ಚು ಎಲುಬುಗಳು ಇರುವ ಭಾಗ ಯಾವುದು? ಆಪ್ಷನ್ ಎ ಕೈ, ಬಿ ಕಾಲು, ಸಿ ಹೊಟ್ಟೆ, ಡಿ ತಲೆ. ಸರಿಯಾದ ಉತ್ತರ ಆಪ್ಷನ್ ಎ ಕೈ. ಕೈಯಲ್ಲಿ ಅತಿ ಹೆಚ್ಚು ಎಲುಬುಗಳಿರುತ್ತವೆ. ಎರಡನೇ ಪ್ರಶ್ನೆ. ದ್ರಾಕ್ಷಿ ಯಾವ ದೇಶದ ರಾಷ್ಟ್ರೀಯ ಹಣ್ಣು? ಆಪ್ಷನ್ ಎ ಜಪಾನ್, ಬಿ ಇಟಲಿ, ಸಿ ಅಮೆರಿಕ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಇಟಲಿ. ದ್ರಾಕ್ಷಿ ಇಟಲಿ ದೇಶದ ರಾಷ್ಟ್ರೀಯ ಹಣ್ಣು. ಮೂರನೇ ಪ್ರಶ್ನೆ. ಮಾನವನ ಒಂದು ಕೂದಲು ಎಷ್ಟು ಗ್ರಾಂ ತೂಕವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ? ಆಪ್ಷನ್ ಎ 500 ಗ್ರಾಂ, ಬಿ 200 ಗ್ರಾಂ, ಸಿ 100 ಗ್ರಾಂ, ಡಿ 50 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಸಿ 100 ಗ್ರಾಂ. ಮಾನವನ ಒಂದು ಕೂದಲು 100 ಗ್ರಾಂ ತೂಕವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ತಲೆಯ ಕೂದಲು ಒಟ್ಟಾಗಿ 12 ಟನ್ ತೂಕವನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ನಾಲ್ಕನೇ ಪ್ರಶ್ನೆ. ವಾರದಲ್ಲಿ ಒಂದೆರಡು ಬಾರಿಯಾದರೂ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಆರೋಗ್ಯ ವೃದ್ಧಿ, ಬಿ ಗೃಹ ದೋಷ ನಿವಾರಣೆ, ಸಿ ಪುಣ್ಯ ಪ್ರಾಪ್ತಿ, ಡಿ ಉತ್ತಮ ಜೀವನ. ಸರಿಯಾದ ಉತ್ತರ ಆಪ್ಷನ್ ಎ ಆರೋಗ್ಯ ವೃದ್ಧಿ. ಬರಿಗಾಲಿನಲ್ಲಿ ಪ್ರದಕ್ಷಿಣೆ ಬರುವುದರಿಂದ ಕಾಲಿನ ಪಾಯಿಂಟ್ಗಳಿಗೆ ಒತ್ತಡ ಬಿದ್ದು ಬಿಪಿ ನಿಯಂತ್ರಣಕ್ಕೆ ಬರುತ್ತದೆ. ದೇವರ ಮೂರ್ತಿಯನ್ನು ನೋಡುತ್ತಿದ್ದಂತೆ ಏಕಾಗ್ರತೆ ಹೆಚ್ಚುತ್ತದೆ. ದೇವಸ್ಥಾನದಲ್ಲಿ ಶಂಖ, ಘಂಟೆ ಬಾರಿಸುವುದರಿಂದ ಶರೀರದ ಕೆಲವು ಅಂಗ ಆಕ್ಟಿವ್ ಆಗುತ್ತದೆ. ಕರ್ಪೂರ, ಧೂಪದ ಹೊಗೆಯಿಂದ ದೇವಸ್ಥಾನದಲ್ಲಿ ಬ್ಯಾಕ್ಟೀರಿಯಾ ಇರುವುದಿಲ್ಲ. ಜೊತೆಗೆ ಆ ಹೋಮದ ಹೊಗೆ ಒತ್ತಡ ಹಾಗೂ ಕೀಳರಿಮೆಯನ್ನು ಕಡಿಮೆ ಮಾಡುತ್ತದೆ. ಐದನೇ ಪ್ರಶ್ನೆ. ಕರ್ನಾಟಕ ರಾಜ್ಯದ ಧ್ವಜದ ಬಣ್ಣ ಯಾವುದು? ಆಪ್ಷನ್ ಎ ಕೆಂಪು ಮತ್ತು ಹಳದಿ, ಬಿ ಹಳದಿ ಮತ್ತು ಕೆಂಪು, ಸಿ ಕೇಸರಿ, ಬಿಳಿ, ಹಸಿರು, ಡಿ ಇವು ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಹಳದಿ ಮತ್ತು ಕೆಂಪು. ಕರ್ನಾಟಕ ರಾಜ್ಯದ ಧ್ವಜದ ಬಣ್ಣ ಹಳದಿ ಮತ್ತು ಕೆಂಪು. ಆರನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ದಾಳಿಂಬೆ ತಿನ್ನಬಾರದು? ಆಪ್ಷನ್ ಎ ಮಧುಮೇಹ, ಬಿ ಕಾಮಾಲೆ, ಸಿ ಗ್ಯಾಸ್ಟ್ರಿಕ್, ಡಿ ಅತಿಸಾರ. ಸರಿಯಾದ ಉತ್ತರ ಆಪ್ಷನ್ ಡಿ ಅತಿಸಾರ. ಅತಿಸಾರ ಸಮಸ್ಯೆ ಇರುವವರು ದಾಳಿಂಬೆ ತಿನ್ನಬಾರದು. ಏಳನೇ ಪ್ರಶ್ನೆ. ಬೇಯಿಸಿದ ಕಡಲೆಕಾಯಿಯನ್ನು ತಿನ್ನುವುದರಿಂದ ಏನು ಪ್ರಯೋಜನ? ಆಪ್ಷನ್ ಎ ಕೂದಲು ಬೆಳೆಯುತ್ತದೆ, ಬಿ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ಸಿ ಪೈಲ್ಸ್ ಸಮಸ್ಯೆ ನಿವಾರಣೆ, ಡಿ ಮೂಳೆಗಳು ಬಲಗೊಳ್ಳುತ್ತವೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಬೇಯಿಸಿದ ಕಡಲೆಕಾಳು ತಿನ್ನುವುದರಿಂದ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ಮೂಳೆಗಳು ಬಲಗೊಳ್ಳುತ್ತವೆ, ನಿಶಕ್ತಿ ಮತ್ತು ರಕ್ತಹೀನತೆ ಕಡಿಮೆ ಆಗುತ್ತದೆ, ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ, ಕೊಲೆಸ್ಟ್ರಾಲ್ ಮತ್ತು ಪೈಲ್ಸ್ ನಂತಹ ಸಮಸ್ಯೆಯಿಂದ ದೂರವಿಡುತ್ತದೆ. ಎಂಟನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಜನರು ಯಾವ ತರಕಾರಿಯನ್ನು ತಿನ್ನುತ್ತಾರೆ? ಆಪ್ಷನ್ ಎ ಬದನೆಕಾಯಿ, ಬಿ ಆಲೂಗೆಡ್ಡೆ, ಸಿ ಕ್ಯಾರೆಟ್, ಡಿ ಟೊಮೆಟೊ. ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗೆಡ್ಡೆ. ಭಾರತದಲ್ಲಿ ಅತಿ ಹೆಚ್ಚು ಜನರು ಆಲೂಗೆಡ್ಡೆಯನ್ನು ತಿನ್ನುತ್ತಾರೆ. ಒಂಬತ್ತನೇ ಪ್ರಶ್ನೆ. ಕನಸಿನಲ್ಲಿ ಹಾವು ಅಟ್ಟಿಸಿಕೊಂಡು ಬಂದರೆ ಯಾವ ಅರ್ಥವನ್ನು ಸೂಚಿಸುತ್ತದೆ? ಆಪ್ಷನ್ ಎ ಕಷ್ಟಗಳು ನಿವಾರಣೆ, ಬಿ ಧನಾಗಮನ, ಸಿ ಕಷ್ಟಗಳು ಬರುತ್ತವೆ, ಡಿ ಆರೋಗ್ಯ ಸಮಸ್ಯೆ.
ಸರಿಯಾದ ಉತ್ತರ ಆಪ್ಷನ್ ಸಿ ಕಷ್ಟಗಳು ಬರುತ್ತವೆ. ಕನಸಿನಲ್ಲಿ ಹಾವು ಅಟ್ಟಿಸಿಕೊಂಡು ಬಂದರೆ ಕಷ್ಟಗಳು ಬರುತ್ತವೆ ಎಂಬ ಸೂಚನೆ. 10ನೇ ಪ್ರಶ್ನೆ. ಪಾಂಡವರಲ್ಲಿ ಯಾರನ್ನು ಧನಂಜಯ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ಸ್ ಎ ನಕುಲ, ಬಿ ಅರ್ಜುನ, ಸಿ ಭೀಮ, ಡಿ ಯುಧಿಷ್ಠಿರ. ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಜುನ. ಪಾಂಡವರಲ್ಲಿ ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗುತ್ತಿತ್ತು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಹೆಜ್ಜೆ ಗುರುತು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.